ಇವತ್ತು ಸಿದ್ದರಾಮಯ್ಯನವರ ಸರ್ಕಾರಕ್ಕೆ 100 ದಿನ. ಆದ್ರೆ ಮಾಡಿರೋ ಭಾನ್ಗಡಿಗಳು ಮಾತ್ರ ಸೆಂಚುರಿ ಮೀರಿ ಬೆಳೆದಿದೆ. ಎಲೆಕ್ಷನ್ಗೂ ಮೊದಲು ಗ್ಯಾರಂಟಿ ಅನ್ನೋ ಪುಂಗಿ ಊದಿ ಅದರಲ್ಲಿ ಯಾವುದನ್ನು ನೆಟ್ಟಿಗೆ ಜಾರಿಗೆ ತರೋಕಾಗಿಲ್ಲ. ಜಾರಿಗೆ ಬಂದದ್ದು ಮಾತ್ರ ಸುರ್ಜೇವಾಲಾ ಅಂಡ್ ಕಂಪನಿಯಿಂದ ಕಲೆಕ್ಷನ್ ದಂಧೆ. ಸರ್ಕಾರ ಬಂದು ಒಂದು ವಾರ ತುಂಬೋದ್ರೊಳಗೆ IAS IPS ಅಧಿಕಾರಿಗಳನ್ನ 5 ಸ್ಟಾರ್ ಹೋಟೆಲ್ಗೆ ಕರೆದು ಸರ್ಕಾರದಲ್ಲಿ ಮಂತ್ರಿಯಲ್ಲ ಫ್ಯೂನು ಅಲ್ದೇ ಇರೋ ಸುರ್ಜೇವಾಲಾ ಮುಂದೆ ತಂದು ಕೂರಿಸಿದ್ರು ಅಂದ್ರೆ ಇವ್ರಿನ್ನೆಂತ ದಂಧೆಕೋರ್ರಿರ್ಬೇಕು. ಸುರ್ಜೇವಾಲಾ ಮೂಟೆ ಕಟ್ಟಿ ಆಟ ಮುಗಿಸಿದ್ನೇನೋ ಅನ್ಕೊಂಡ್ರೆ ಶ್ಯಾಡೋ CM ಸನ್ ಆಫ್ CM ಯತೀಂದ್ರ ಸಾಹೇಬ್ರು ಫೀಲ್ಡಿಗಿಳಿದ್ರು. ವರ್ಗಾವಣೆ ಶಿಫಾರಸು ಪತ್ರಗಳನ್ನ ಜೊರಾಕ್ಸ್ ಮಷಿನ್ಗಿಂತ ಫಾಸ್ಟ್ ಆಗಿ ಕೊಟ್ಟಿದ್ದು. ಒಂದೇ ಹುದ್ದೆಗೆ 4 ಜನಕ್ಕೆ ಪತ್ರ ಹೋಗಿದೆ ಅಂದ್ರೆ ಕಾಸು 4 ಪಟ್ಟು ಕಲೆಕ್ಷನ್ ಆಗಿದೆ ಅಂತಲ್ವೇ. ಇದೆಲ್ಲ ನಡೀತಿದ್ರೆ ಸಿದ್ದರಾಮಯ್ಯನವರು ಧೃತರಾಷ್ಟ್ರಂತರ ಏನು ಕಂಡಿಲ್ಲ ಅನ್ನೋ ಹಂಗೆ ಕುಂತು ಬಿಟ್ರು. ಆ ಕಡೆ ಚಲುವರಾಯ ಸ್ವಾಮಿ ದಂಧೆಗೆಳೆದು ಕಲೆಕ್ಷನ್ ಕಿರುಕುಳ ಕೊಟ್ಟು ನೌಕರ ಆತ್ಮಹತ್ಯೆ ಮಾಡ್ಕೊಳ್ಳೋ ಹಂತಕ್ಕೆ ಬಂದಿದ್ದು ಧೃತರಾಷ್ಟ್ರ ಪ್ರಭುಗಳಿಗೆ ಕಾಣ್ಲೇ ಇಲ್ಲ. ಸ್ವತಃ ನಮ್ಮ ಧೃತರಾಷ್ಟ್ರ ಸಾಹೇಬ್ರೆ 10 ಕೆಜಿ ಅಕ್ಕಿ ಕೊಡ್ತೀನಿ ಅಂದು ಈಗ ಮೋದಿಜಿ ಕೊಡೋ 5 ಕೆಜಿನಲ್ಲೇ ರಾಗಿ ಮಿಕ್ಸ್ ಮಾಡಿ ಕೊಡ್ತಿದ್ದಾರೆ. ಆತುರಕ್ಕೆ ಬಿದ್ದ ಸಿದ್ದರಾಮಯ್ಯನವರು ಹಿಂದೆ ಮುಂದೆ ನೋಡದೆ ಅವಾಸ್ತವಿಕವಾಗಿ ಶಕ್ತಿ ಯೋಜನೆಯನ್ನ ಜಾರಿ ಮಾಡಿದ್ರು. ಆದ್ರೆ ಇದರಿಂದ ತೊಂದರೆ ಆಗಿದ್ದು ಜನರಿಗೆ ಹೊರತು ಕಾಂಗ್ರೆಸ್ ಸರ್ಕಾರಕ್ಕಲ್ಲ. ವಿದ್ಯಾರ್ಥಿಗಳು ಶಾಲಾ ಕಾಲೇಜ್ಗೆ ಬಸ್ ಇಲ್ಲದೆ ಬರುವ ಬಸ್ಸಲ್ಲೂ ಸೀಟ್ ಸಿಗದೆ ರಸ್ತೆಯಲ್ಲೇ ನಿಂತು ಬಿಟ್ರು. ಆದ್ರೆ ಟಿಕೆಟ್ ಕಾಸಿನ ಲಾಸು ಬಸ್ ನಿಗಮಗಳನ್ನೇ ಬರ್ಬಾದ್ ಮಾಡಿದೆ. ನೌಕರರಿಗೆ ಪಗಾರ್ ಕೊಡೋಕ್ಕೂ ಕರ್ನಾಟಕ ಸರ್ಕಾರದ ಕೈಯಲ್ಲಿ ಕಾಸಿಲ್ಲ. ಆದ್ರೆ ಇದರ ಸೈಡ್ ಎಫೆಕ್ಟ್ ಆಗಿ ಪ್ರೈವೇಟ್ ಬಸ್ನವರು ಆಟೋದವರೆಲ್ಲ ರೋಡ್ ಬಿಟ್ಟು ಫುಟ್ಪಾತ್ ಸೇರೋ ಗತಿ ಬಂದಿದೆ. ಇನ್ನು ಕರೆಂಟು ನೋಡಿ ಹೋಗೇ ಬಿಡ್ತು. 200 ಯೂನಿಟ್ ಫ್ರೀ ಅಂತ ನಮ್ದವರಿಗೆ ಸಿಕ್ಕಿದ್ದು ಬರೀ ಕರೆಂಟ್ ಶಾಕ್. ಈ ಶಾಕ್ ತಡೆಯೋಕಾಗದೆ ನಮ್ಮ ಫ್ಯಾಕ್ಟರಿಗಳೆಲ್ಲ ಮಹಾರಾಷ್ಟ್ರಕ್ಕೆ ವಲಸೆ ಹೋಗ್ತಾ ಇವೆ. ಗ್ಯಾರಂಟಿಗಳಿಗೆ ಹಣವಿಲ್ಲದೆ ಸಿದ್ದರಾಮಯ್ಯ ಅವರು ಪತ್ರಗುಟ್ಟಿ ಹೋಗಿದ್ದಾರೆ. ಸರ್ಕಾರವಂತೂ ತಮಗೆ ದುಡ್ಡು ಮಾಡೋ ಹೊಸ ಸ್ಕೀಮ್ ತರಲ್ಲ ಅಂತ ಶಾಸಕರು ದಂಧೆಗೆ ಇಳಿದಿದ್ದಾರೆ. ಟ್ರೋಲ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರ ತವರು ಜಿಲ್ಲೆಯಲ್ಲೇ ನಿಷ್ಠಾವಂತ ಪೊಲೀಸ್ ಪೇದೆ ಮೇಲೆಯೇ ಮರಳು ಮಾಫಿಯಾ ಟ್ರ್ಯಾಕ್ಟರ್ ಹರಿಸಿ ಬಲಿ ಪಡೆಯಿತು. ಜಿಲ್ಲಾ ಉಸ್ತುವಾರಿ ಸಚಿವರ ದರ್ಪದ ವಿರುದ್ಧ ಸ್ವತಃ ಕಾಂಗ್ರೆಸ್ ಶಾಸಕರೇ ಸಿದ್ದರಾಮಯ್ಯ ಅವರಿಗೆ ಲೆಟರ್ ಬರೆದು ಕಂಪ್ಲೇಂಟ್ ಕೊಟ್ರು. ಇದಕ್ಕೆಲ್ಲ ಕಾರಣವಾಗಿದ್ದು ಅದೇ ವರ್ಗಾವಣೆ ದಂಧೆ ಹಾಗೂ ಅನುದಾನ ಕೊಡದೇ ಇರೋದು. ಯಾವುದೇ ಇಲಾಖೆಗೆ ಬೇರೆ ಯಾವುದೇ ಸಚಿವರಿಗೆ ಸಿಗದೇ ಇರೋ ಅನುದಾನ DK ಶಿವಕುಮಾರ್ ಅವರಿಗೆ ಮಾತ್ರ 45,000 ಕೋಟಿ ಸಿಕ್ಕಿದೆ. CM ಸೀಟ್ ಬಿಟ್ಕೊಟ್ಟಿದ್ದಕ್ಕೆ ಅವರಿಗೀಗ ಫುಲ್ ಮೀಲ್ಸು ಬಿಡಿ. ರಾಜ್ಯದಲ್ಲಿ ಮುಂಗಾರು ಕೈಕೊಟ್ಟು ಬರಗಾಲ ಶುರುವಾಯಿತು. 135 ತಾಲೂಕುಗಳು ಬರಕ್ಕೆ ತುತ್ತಾದ್ರೂ ಸಿದ್ದರಾಮಯ್ಯ ಅವರ ಸರ್ಕಾರ ನಿದ್ದೆಯಿಂದ ಎಚ್ಚರವಾಗಲೇ ಇಲ್ಲ. ಪರಿಣಾಮ 70ಕ್ಕೂ ಹೆಚ್ಚು ರೈತರು ನೇಣಿಗೆ ಶರಣಾದ್ರು. ಬರಗಾಲ ಬಂದ್ರೂ ಕಾವೇರಿಯನ್ನ ತಮಿಳುನಾಡಿಗೆ ಬಿಟ್ಟು ಕರ್ನಾಟಕದಲ್ಲಿ ಕಾಂಗ್ರೆಸ್ ಮಜಾ ನೋಡ್ತಿದೆ. ಕಲುಷಿತ ನೀರು ಕುಡಿದು 20ಕ್ಕೂ ಹೆಚ್ಚು ಮಂದಿ ದಾರುಣವಾಗಿ ಅಸುನೀಗಿದ್ರು. 106 ಮಂದಿ ಅಸ್ವಸ್ಥರಾಗಿ ಆಸ್ಪತ್ರೆ ಸೇರಿದ್ರು. ಇನ್ನೂ ಸೇರ್ತಲೇ ಇದ್ದಾರೆ. ಅಂಗನವಾಡಿ ಗರ್ಭಿಣಿ ಬಾಣಂತಿಯರಿಗೆ ಕಳಪೆ ಆಹಾರ ಕೆಟ್ಟ ಮೊಟ್ಟೆಗಳನ್ನ ವಿತರಣೆ ಮಾಡಲಾಗ್ತಾ ಇದೆ. ಬಿಸಿಯೂಟದಿಂದ ಮಕ್ಕಳು ಅಸ್ವಸ್ಥರಾಗ್ತಿದ್ದಾರೆ. ಆದ್ರೂ ಈ ಭಂಡ ಸರ್ಕಾರಕ್ಕೆ ಯಾವುದೇ ಚಿಂತೆ ಇಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಅತಿ ಹೆಚ್ಚು ಸಂಭ್ರಮಿಸಿದ್ದು ಜಿಹಾದಿ ಮನಸ್ಥಿತಿಗಳು. ಕಾಂಗ್ರೆಸ್ ಸರ್ಕಾರ DJ ಹಳ್ಳಿ KJ ಹಳ್ಳಿ ಗಲಭೆಕೋರರನ್ನ ಅಮಾಯಕರು ಅಂತ ಬಿಡುಗಡೆ ಮಾಡಲು ಮುಂದಾಗಿದೆ. ಉಡುಪಿಯ ಅಮಾನುಷ ಘಟನೆಯನ್ನ ಮುಚ್ಚಿ ಹಾಕುವ ಹುನ್ನಾರ ನಡೆಸಿತು. ಇಂದು ಕಾರ್ಯಕರ್ತರ ಹತ್ಯೆಗಳು ಶುರುವಾಗಿವೆ. ಸುಳ್ಳು ಸುದ್ದಿಯ ಹೆಸರಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಹತ್ತಿಕ್ಕಿ ಸತ್ಯವನ್ನ ಕಗ್ಗೊಲೆ ಮಾಡಲಾಗುತ್ತಿದೆ. ಕಳೆದಿರುವುದು 100 ದಿನ. ಆದ್ರೆ ಈಗಲೇ 108 ಹಳ್ಳ ತೋಡಿರೋ ಈ ಸರ್ಕಾರ ಮುಂದೆ ಹೆಂಗೋ ಆ ದೇವ್ರೇ ಬಲ್ಲ.